ಎಲ್ಲರಿಗೂ ಇಲ್ಲಿ ಬಂದಿದ್ರಲ್ವ ಮೀಡಿಯಾವ್ರಿಗೆ ಎಲ್ಲರಿಗೂ ನಮ್ಮದು ನಮಸ್ಕಾರ. ರೇಂಜ್ ರೋವರ್ ಈ ಮೂವಿ ಸ್ಟೋರಿ ಬರುವಾಗ ನನಗೆ ಸ್ವಲ್ಪ ಇದು ಹೆಂಗೆ ಮಾಡಬೇಕು ಏನು ಅಂತ ಯೋಚನೆ ಇದೆ. ಆವಾಗ ನನಗೆ ಸಿಕ್ಕಿದ್ರು ಇವರು ಮೌಲ ಶರೀಫ್ ಅವರು. ಅವರ ಆಲೋಚನೆ ಎಲ್ಲ ಡಿಫ್ರೆಂಟ್ ಇದೆ. ಆವಾಗ ನನಗೆ ಇವರು ಜೊತೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲ ಸ್ಟೋರಿ ಹೇಳಿದೆ ಅವರಿಗೆ. ಹೇಳಿದ ಮೇಲೆ ನೀವು ಗೋ ಹೆಡ್, ನೀವು ಹೋಗಿ ನೀವು ಮಾಡಿ ಅಂತ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು ಮೌಲ ಶರೀಫ್ ಅವರು. ಇದು ರೇಂಜ್ ರೋವರ್ ಅಂತ ಟೈಟಲು ಏಕೆ ಇಟ್ಟಿದ್ದಾನೆ ಅಂತ ನೀವು ಮೂವಿ ನೋಡಿದರೆ ಗೊತ್ತಾಗುತ್ತೆ. ಜಾಸ್ತಿ ಚೆನ್ನಾಗಿ ಬಂದಿದೆ, ಅದು ನೀವು ಹೇಳಬೇಕು, ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಮುಂದೆದಲ್ಲಿ ಸ್ವಲ್ಪ ತೊಂದರೆಗಾನೆ ಇದು ರಿಲೀಸ್ ಮಾಡ್ತಾರೆ. ಇವರು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಇವರಿಗೆ ಚಲನಚಿತ್ರ, ಕನ್ನಡ ಚಲನಚಿತ್ರ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಬೇಕು ಅಂತ ಆಲೋಚನೆ ಜಾಸ್ತಿ ಇದೆ ಅವರಿಗೆ, ಮೌಲ ಶರೀಫ್ ಅವರಿಗೆ, ಡಾಕ್ಟರ್ ಮೌಲ ಶರೀಫ್ ಅವರು. ಟೀಮ್ಗೆ, ಲೈಟ್ ಅವರಿಗೆ, ಎಲ್ಲರಿಗೆ ಇವರು ಜಾಸ್ತಿ ಸಪೋರ್ಟ್ ಮಾಡಿದರು. ಯಾರಾದರೂ ಸಿನಿಮಾ ಅವ್ರು ಯಾರಾದರೂ ಕಷ್ಟ ಇದ್ದರೆ ಹೆಲ್ಪ್ ಮಾಡ್ತಾರೆ, ಆ ಥರ ಮನುಷ್ಯವರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು. ಈ ಮೂವಿನೇ ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಈ ಮೂವಿ ಮುಂಚೆ ಆಗಬೇಕು, ಮುಂಚೆ ಹೋಗಬೇಕು, ಕನ್ನಡ ಪರಿಶ್ರಮ ಚೆನ್ನಾಗಿ ಆಗಬೇಕು, ಕನ್ನಡ ಇಂಡಸ್ಟ್ರಿ ವರ್ಕರ್ಸು ಎಲ್ಲರೂ ಚೆನ್ನಾಗಿರಬೇಕು. ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ಸನತ್ ಅವರು, ಇವರು ಒಳ್ಳೆ ನನ್ನ ಫ್ರೆಂಡ್ ಇವರು. ಆವಾಗ ಇವರು ಗೆಸ್ಟ್ ರೋಲ್ ಮಾಡಿದ್ರು ಇದರಲ್ಲಿ. ಅವ್ರ ಸ್ಟೋರಿ ಹೇಳಿದ ಮೇಲೆ ನಾನು ಮಾಡ್ತೀನಿ, ಕಂಪಲ್ಸರಿ ಮಾಡ್ತೀನಿ. నాకు ಚೆನ್ನಾಗಿ ಇಷ್ಟ ಆಗಿದೆ ಅಂತ ನನಗೂ ಇವರು ಜಾಸ್ತಿ ಸಪೋರ್ಟ್ ಮಾಡಿದರು. ನೆಕ್ಸ್ಟ್ ಇವರು ಆಟ ಸಂದೀಪ್ ಅಂತ ತೆಲುಗು ಅವರು. ಅವ್ರನ್ನ ಯಾಕಂದರೆ ಎಲ್ಲ ಬ್ಯಾಂಕ್ ಜನಾರ್ದನ್ ಅಂತ, ಯತಿರಾಜು, ಅರವಿಂದು ಎಲ್ಲ ಕನ್ನಡ ಅವರು ಇಟ್ಕೊಂಡಿದ್ದೀನಿ. ಬಟ್ ತೆಲುಗು ಅವರು ಒಬ್ಬರು ಇರಬೇಕು ಅಂತ ನನ್ನ ಐಡಿಯಾ ಇವ್ರಿಗೆ ಹೇಳಿದೆ, ಶರೀಫ್ ಅವ್ರಿಗೆ ಹೇಳಿದೆ. ಸರಿ, ಅವ್ರನ್ನು ಒಬ್ಬರನ್ನೇ ಹಾಕಿ ಅಂತ ಹೇಳಿದರು. ಇನ್ನು ನನಗೆ ಏನು ಮಾತಾಡಬೇಕು ಅಂತ ನನಗೆ ಫ್ಲೋ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ನನಗೆ. ಸರ್, ಇದು ಫ್ಯಾಮಿಲಿ ಎಲ್ಲ ನೋಡು ಸಬ್ಜೆಕ್ಟ್. ಇದು ರೇಂಜ್ ರೋವರ್ ಅಂಡ್ ಟೈಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಬೇಕು. ಕಾರ್ ಬಗ್ಗೆ ಅಂದರೆ ಕಾರು ಇವರು ಹೇಳಿದ್ರಲ್ವ, ಇವರು ಕಾರ್ ಮನೆ ಮುಂದೆ ಇರುತ್ತೆ, ಎಷ್ಟು ರೇಂಜ್ ಇರುತ್ತೆ ಅಂತ. ಅದೇ ತರ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಯೂನಿಕ್ ಕಾನ್ಸೆಪ್ಟ್. ಎಮೋಷನ್ ಇರುತ್ತೆ, ಎಲ್ಲ ಒಂದು ಲವ್ ಸ್ಟೋರಿ ಇರುತ್ತೆ. ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್, ಯುನಿಕ್ ಕಾನ್ಸೆಪ್ಟ್ ಇದೆ. ಹೌದು, ಎಲ್ಲ ಸರ್, ನಾವು ಮೌಲ ಶರೀಫ್ ಅವರು ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡ್ರು. ಅವ್ರು ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ಮುಂಚೆ, ಅವ್ರೇನು ಮ್ಯಾರೇಜ್ ಮಾಡಿದ್ರು. ನಮಸ್ಕಾರ, ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಫಸ್ಟ್ ಕಾಲ್ ಬಂದಾಗ ಈ ಸಿನಿಮಾ ಬಗ್ಗೆ ರೇಂಜ್ ರೋವರ್, ಅದು ನಮ್ಮ ರೇಂಜ್ ರೋವರ್. ಸೊ ನಾನು ಕೇಳಿದೆ ಆ ಥರ ಇದೆಯಾ ಸಬ್ಜೆಕ್ಟು ಅಂತ. ಡೆಫಿನೆಟ್ಲಿ ಇದೆ ಅಂತ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಸ್ವಲ್ಪ ಆಯ್ತು, ಇನ್ನೇನು ಮುಗ್ದೋಯ್ತು ಸಿನಿಮಾ ಅಂದಾಗ ನಾನು ಬರ್ತೀನಿ, ಲಿಫ್ಟ್ ಮಾಡ್ತೀನಿ ಸಿನಿಮಾ. ತುಂಬ ಒಳ್ಳೆ ಕ್ಯಾರೆಕ್ಟರ್, ವ್ಯಾಲ್ಯೂಬಲ್ ಕ್ಯಾರೆಕ್ಟರ್. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಇವತ್ತೇ ಫಸ್ಟ್ ನೋಡ್ತಾರೆ, ನಾವು ಹೇಳಿ ನಿಜಾನೇ ಸರ್, ಬರ್ತಾ ಇರಲಿಲ್ಲ ಸರ್, ನೀವು ಬರಬೇಕು ಸರ್, ಹಂಗೆಲ್ಲ ಮಿಸ್ ಮಾಡೋದು. ಸೊ ಇವತ್ತೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಖುಷಿ ಆಯ್ತು. ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ ಆದರು, ಸಂದೀಪ್ ಆ್ಯಂಡ್ ಜ್ಯೋತಿ ಅವ್ರ ವೈಫ್, ಆಟ ಸಂದೀಪ್. ತುಂಬ ಒಳ್ಳೆ ವ್ಯಕ್ತಿಗಳು. ಸಿನಿಮಾ ಶೂಟ್ ಮಾಡೋಗೂ ಅಷ್ಟೇ ತುಂಬ ಕೋಆರ್ಡಿನೇಷನ್ ಅಲ್ಲಿ. ಅವ್ರ ಲ್ಯಾಂಗ್ವೇಜ್ ಬೇರೆ ಇತ್ತು, ಸೊ ಅದನ್ನು ಅವರು ಕನ್ನಡದಲ್ಲೇ ನಾನು ಒಂದಷ್ಟು ಬರ್ಕೊಟ್ಟು ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸಂದೀಪ್ ಸರ್ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಎಸ್, ಮಿಸ್ ಆದರು.
ಸರ್ ಅಂಡ್ ಬೇರೆ ಆಕ್ಟರ್ಸ್ಗಳು ಯಾರು ಇಲ್ಲ ಅಂತ ಹೇಳ್ತಿದ್ರು, ತಲೆ ಕೆಡ್ಸ್ಕೊಂಬಿಡಿ, ನಾವೆಲ್ಲ ಇದೀವಿ, ಎಲ್ಲರೂ ನಾವೇ ಎಲ್ಲ. ಸೊ ನನ್ನ ಸಿನಿಮಾ ಇದು, ಪೇಮೆಂಟ್ ಕೊಟ್ಟಿದ್ರೆ 100% ಬರಲೇಬೇಕು. ಡಬ್ಬಿಂಗ್ ಇತ್ತು, ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಈ ಸಿನಿಮಾಗೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದಷ್ಟು ಸ್ಕ್ರಿಪ್ಟ್ಗಳು ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ಗಳು. ವರ್ಕ್ ಮಾಡೋಣ ಸರ್ ಜೊತೆಗೆ. ಆ್ಯಂಡ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ಶರೀಫ್ ಸರ್ ನಮಗೆ ತುಂಬ ಕ್ಲೋಸ್, ಅವ್ರಿಗೆಲ್ಲ ಒಳ್ಳೆ ಕೆಲಸಗಳ ಜೊತೆ ನಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಾಗೆ ಕರೆದಿದ್ದಾರೆ ಇವತ್ತು. ಈ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ, ಯಶಸ್ವಿ ಆಗಲಿ, ಶತದಿನೋತ್ಸವ ಮೇಲೆ ಇನ್ನೂ ಆಚರಿಸಲಿ. ಈಗ ಪ್ರಯತ್ನ ಪಡ್ತಾ ಇದ್ದಾರೆ, ಮುಂದೆ ಒಂದು ಒಳ್ಳೊಳ್ಳೆ ಫಲ ಸಿಗ್ತದೆ. ಸೊ ಇದು ಒಂದು ಒಳ್ಳೆ ಪ್ರಯತ್ನ ಅಂದ್ಕೊಂಡು ಎಲ್ರಿಗೂ ಒಂದು ಶುಭ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಕಿಶೋರ್ ನಮಸ್ಕಾರ. ನಾನು ಶರೀಫ್ ಸರ್ಗೂ ಹಾಗೂ ಇಡೀ ಚಿತ್ರತಂಡಕ್ಕೂ ಶುಭ ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರಗಳು. ಸರ್ ಫೋನಲ್ಲಿ ಮಾತಾಡೋರು ಆಚೆ ಹೋಗಿ ಮಾತಾಡಬೇಕು, ಲೈವ್ ರೆಕಾರ್ಡ್ ಆಗ್ತದೆ. ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ, ಬಂದಿರತ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ನಮ್ಮ ರೇಂಜ್ ರೋವರ್ ಈ ಚಲನಚಿತ್ರ ಅತ್ಯಂತ ಶ್ರಮಪಟ್ಟು ದುಡಿಮೆಯಿಂದ ನಮ್ಮ ಪ್ರೊಡ್ಯೂಸರ್ ಅಂತ ಮೌಲಾ ಶರೀಫ್ ಅವರು ಬಹಳ ಉತ್ಸಾಹದಿಂದ ಮುಂದೆ ಈ ಕನ್ನಡ ಚಲನಚಿತ್ರ ರಂಗದಲ್ಲಿ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ, ಈ ಒಂದು ತಂಡಕ್ಕೆ ಮತ್ತು ಗೌರವಾನ್ವಿತ ವೇದಿಕೆ తమಗೆಲ್ಲರಿಗೂ శుభ ಹಾರೈಸ್ತಾ ಇದ್ದೀನಿ. ధన్యవాదాలు. థ్యాంక్ యూ సార్. ఇక్కడికి వచ్చిన వాళ్ళందరికీ నమస్కారం అండి. మీడియా వాళ్ళకు, స్టేజ్ మీద ఉన్నటువంటి పెద్దలకు, స్వామివారికి అందరికీ ನಮಸ್ತೆ. నా నమస్కారాలు. ಮೇಲೆ ಕೂತಿರೋ ಎಲ್ಲರಿಗೂ యాక్చువల్ నాకు కన్నడ రాదు. ಅವಕಾಶ ಕೊಟ್ಟಿದ್ದೀರಾ. ಮತ್ತೆ ನೀವು ನಿಮ್ಮ నాకు చాలా హ్యాపీ ఏంటంటే ఒక చిన్న నటుడు ఏంటంటే నన్ను షరీఫ్ అన్న తమ్ముడు ఇట్లా చిన్న ప్రెస్ మీట్ ఉంది మీరు రావాలన్నప్పుడు చాలా హ్యాపీగా ఫీల్ అయింది. నేను సరే అన్న 100% వస్తా అని చెప్పి వచ్చిన. ప్రొడ్యూస్ చేయడం నాకు కుమార్ డైరెక్టర్ గారు కూడా తెలుసు, చాలా సార్లు ఫోన్లో మాట్లాడాము. బట్ కొంచెం బిజీ వల్ల తను కలవలేకపోయినా. ఆల్ ది బెస్ట్ సార్. అలాగే ట్రైలర్, సాంగ్స్ అన్ని బాగున్నాయి, చాలా హ్యాపీ అనిపించింది. ಈಗ ನಮ್ಮ రేంజ్ రోవర్ లాగా అంత ಮೊದಲ స్పీడ్ గా ಅವ್ರ వీళ్ళకి అన్ని రకాలుగా ಮುಂಚೆ సపోర్ట్ ఉండి అన్ని రకాలుగా షరీఫ్ అన్నకు మంచి లాభాలు తీసుకొచ్చి మళ్ళీ షరీఫ్ అన్న మనతో కూడా ఒక సినిమా వేస్తాను. నెక్స్ట్ ఇయర్ ఆ సినిమా కూడా ప్లాన్ చేయాలి. నాకు కన్నడలో చాలా ఇష్టమైన వ్యక్తి. నేను ఒక మామూలు వ్యక్తి నుంచి యాక్టర్ అవ్వడానికి చాలా ఇన్స్పిరేషన్ అయినటువంటి వ్యక్తి, కన్నడ వ్యక్తి ಟೈಟಲ್ ಇಟ್ಕೊಂಡಿದ್ದಾರೆ ಸಿನಿಮಾದವರು. ಶುಭವಾಗ್ಲಿ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತಷ್ಟೇ ನಮ್ಗೆ ಹೇಳಲಾಗಿದೆ. ಕುಮಾರ್ ಸರ್ ಅವರನ್ನ ಕೇಳ್ಕೊಳ್ತಿದ್ದೀನಿ. ముందుకు రాబోతుంది. ఇలాంటి చిన్న సినిమాలు కూడా ఆదరించి డైరెక్టర్ గారికి, ప్రొడ్యూసర్ గారికి మంచి పేరు రావాలని చెప్పేసి మనస్ఫూర్తిగా కోరుకుంటూ, సదా మీ ప్రేమకు బానిస ಸಂಪೂರ್ಣೇಶ್ ಬಾಬು. ಸರ್ ನೆಕ್ಸ್ಟ್ Thank you so much. ನಮ್ಗೆ ಇವಾಗ ನಾನು ಡೈರೆಕ್ಟರ್ ಆಗ್ಬೇಕಂತ ಒಳ್ಳೆ ಪ್ರೊಡ್ಯೂಸರ್ ಅಂತ ಕೋರಿಕೆ ಇದೆ. ಡಾಕ್ಟರ್ ಮೌಲಾ ಶರೀಫ್ ಸಿಕೆ ಅವರು ನನ್ನ ಆತ್ಮೀಯರು ಗೌರವಿಸಬೇಕು. ಶರೀಫ್ ಭಾಯಿ ಅವರು ಸಿನಿಮಾ ಯಾವಾಗಲೂ ಮಾಡುವ ಇದ್ದವರು. ಬರೀ ಬನ್ನಿ. ಕಾರ್ಯಕ್ರಮ ನಮ್ಮ ಹೀರೋಯಿನ್ ಅಂತ ಎಲ್ಲ ಗಣ್ಯರು ಹೀರೋಯಿನ್ ಮಾಜಿ ಶಾಸಕರಾದಂತಹ ರಾಜಣ್ಣ ಸರ್ ಅವರು ಸಿನಿಮಾ ಯಾವಾಗಲೂ ಮಾಡುವ ಇದ್ದವರು. ಅವತ್ತು ಉಮ್ಮಣ್ಣನ ಸಜೆಷನ್ ಕೇಳಿ ಅವರು ವಾಪಸ್ ಹೋಗಿ ಇವತ್ತು ದೊಡ್ಡ ಉದ್ಯಮಿ ಆಗಿದ್ದಾರೆ. ರಾಜ್ಯದಲ್ಲಿ, ಅಂತಾರಾಜ್ಯದಲ್ಲಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ. ಇವತ್ತು ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಸುಮಾರು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವತ್ತೇನಾದ್ರು ಸಿನಿಮಾ ಮಾಡಿದರೆ ಅವರು ಇವತ್ತು ಈ ಮಟ್ಟಕ್ಕೆ ಹೇಳಕ್ಕಾಗ್ತಾ ಇರಲಿಲ್ಲ. ಸರಿಬೇಡ, ನೀವು ಸಿನಿಮಾ ಮಾಡಿರೋದು ಒಳ್ಳೆಯ ಈಗ ಮಾಡಿರೋದು ನಮಗೆಲ್ಲ ಸಂತೋಷ. ಅವಾಗ ಏನಾದ್ರು ಮಾಡಿದರೆ ನೀವು ಈ ಮಟ್ಟಕ್ಕೆ ಬರ್ತಿದ್ರೆ ಇಲ್ಲೋದು ನಮಗೆ ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಹಾಗೂ ಇನ್ನೂ ಅನೇಕ ಸಿನಿಮಾಗಳು ಮಾಡೋ ನಿಮಗೆ ಅವಕಾಶಗಳು ಒದಗಿ ಬರಲಿ. ಇದನ್ನು ಮಾಡಿರೋಂಥ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ. ನೀವು ಇನ್ನು ಮುಂದೆ ಒಳ್ಳೊಳ್ಳೆ ನಿರ್ದೇಶಕರಿಗೆ, ಕಲಾವಿದರಿಗೆ ಅವಕಾಶ ಕೊಟ್ಟು ಬೆಳೆಸಿ ಅಂತ ಈ ಮೂಲಕ ಹೇಳ್ತಾ ಮಾತಲ್ಲಿ ಮುಗ್ತೀನಿ. ಥ್ಯಾಂಕ್ ಯು. ಶರೀಫ್ ಸರಿಗೆ ಒಳ್ಳೇದಾಗಬೇಕು. ಸ್ವಾಮಿಯವರಿಗೆ ನಮಸ್ತೆ ಸ್ವಾಮಿ. ಸರಿ, ನಮ್ಮ ರೇಂಜ್ ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಇದು ಮೊನ್ನೆ ಸರ್ಕಾರದಾಗ ಬಂದೆ, ಈ ಒಂದು ಪ್ರಯತ್ನ ಇರುತ್ತೆ ಸಿನಿಮಾದಲ್ಲಿ.
ಸಿನಿಮಾ ಮಾಡೋದೇ ಒಂದು ಗ್ರೇಟ್. ಆ್ಯಕ್ಚುಲಿ ಅವ್ರನ್ನ ಸಪೋರ್ಟ್ ಮಾಡಬೇಕು, ಜನನು ಅವ್ರು ಸಪೋರ್ಟ್ ಮಾಡಬೇಕು. ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಇಂಪಾರ್ಟೆಂಟು. ತುಂಬ ಸಪೋರ್ಟ್ ಮಾಡಿ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್. ಇಂಟರ್ ಟೀಮ್ಗೆ ಒಳ್ಳೆಯದಾಗಲಿ. Thank you, sir. Everyone, and thank you so much for being here today with us on a very special day, on our song release day. We are super excited, and thank you, Kumar sir, being here with us today for your support. Thank you, everyone. Thank you so much. Talk about your role. My role. Okay, it's a very simple. I can talk in Hindi, right? सो ये बहुत सिंपल लड़की है जो जॉब करती है एंड वेरी नॉर्मल फैमिलीज है एंड देयर इज वन ट्रेजेडी जो उसके साथ होता है. सो उसके बाद द टर्निंग पॉइंट ऑफ मूवी आई कांट रिवील दैट. थैंक यू सो मच. थैंक यू. मुंबई. या Okay, probably. ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಮಾಧ್ಯಮದ ಮಿತ್ರರಿಗೆ, ಹಾಗೇನೇ ಸಭೆಯ ಅಧ್ಯಕ್ಷತೆಯನ್ನು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರುಗಳ ಪದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ನಮ್ಮ ಇವತ್ತಿನ ಕೇಂದ್ರ ಬಿಂದುಗಳು ಇಬ್ಬರು. ನಮ್ಮ ರೇಂಜ್ ರೋವರ್ ಚಿತ್ರದ ಹರಿಕಾರರು ಮೌಲಾ ಶರೀಫು ಮತ್ತು ಅವರ ಬ್ರದರ್ಸು. ಇವರು ಹೇಳಿದ್ರಲ್ಲ, ಇವರು ಯಾವತ್ತೂ ಸೆಟ್ ಓದೋರಲ್ಲ. ಅದನ್ನೆಲ್ಲ ಸಾಮಾನು ನೋಡ್ಕೊಂಬಂದವರು ಇಲ್ಲಿ ಮುಜೀಬ್ ಅಂತ ಬಂದಿದ್ದಾರೆ, ಸೈಯದ್ ಅಂತಿದ್ದಾರೆ, ಇನ್ನೊಬ್ಬರು ಮಹಮ್ಮದ್ ಅಂತಿದ್ದಾರೆ. ಇವ್ರ ಬ್ರದರ್ಸು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅವರೆಲ್ಲ ಮೇಂಟೈನ್ ಮಾಡ್ಕೊಂಡಿರ್ತಿದ್ರು. ಇನ್ನು ಕುಮಾರ್ ಸರ್ ಕನ್ನಡ ಬರಲ್ಲ ಅಂದು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರಿ, ಖುಷಿ ಆಯಿತು. ಪ್ರಾಬಬ್ಲಿ ನೆಕ್ಸ್ಟ್ ಇದಕ್ಕೆ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡನ ಬಳಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲವೊಂದನ್ನು ನಾನು ಸ್ಪಷ್ಟೀಕರಣ ಕೊಡಲೇಬೇಕು. ಯಾಕಂದರೆ ಇವ್ರದ್ದು ಇವಾಗ ಯಾವ ಥರ ಇತ್ತು ಅಂದರೆ, ಇವ್ರು ಸಿಕ್ಕಾಗ ನಾನು ಇವ್ರಿಗೆ ಸಿಗರೇಟ್ ಸೇರಿಸ್ದೆ ಅನ್ನೋದು ಎಕ್ಸ್ಪೋಸ್ ಆಯಿತು. ಆಪಾದನೆ ಅಲ್ಲ, ಅದು ಹೇಳಿಕೆ. ಆದರೆ ನಾನು ಇವ್ರನ್ನ ಚಿಂತಾಮಣಿಲಿ ನೋಡಿದಂಥ ಸಂದರ್ಭದಲ್ಲಿ ನಾನು ಹೊಸದಾಗಿ ಇವ್ರಿಗೇನು ಸಿಗರೇಟ್ನ ಚಟ ಕಲಿಸ್ಲಿಲ್ಲ. ಇವ್ರು ಆಲ್ರೆಡಿ ಬೀಡಿ ಹಿಡ್ಕೊಂಡಿದ್ರು ಕೈಯಲ್ಲಿ. ಆ ಬೀಡಿ ನೋಡಿದೆ. ಈಗ ಅವ್ರನ್ನ ಚಟ ಮಾಡಿಬಿಟ್ರೆ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಕೈಯಲ್ಲಿ ಬೀಡಿ ಇದೆ. ಅದಕ್ಕೆ ಏನು ಮಾಡಿಬಿಟ್ಟೆ, ಬೇಡ ನಮ್ಗೆ ಯಾರೋ ಗೊತ್ತಿಲ್ಲ, ಬಟ್ ಆದ್ರೂ ಬಿಡಿ ಅಷ್ಟು ಸಮಂಜಸ ಅಲ್ಲ. ನಮ್ಮ ತಂದೆಯವ್ರನ್ನ ನೋಡಿದ್ದೀನಿ, ಅವ್ರು ಬಿಡಿ ಸೇದಿ ತುಂಬ ನಿಕೋಟಿನ್ ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಡ್ತದಮ್ಮ, ಬೇಡ ನಿನ್ನ ಕೈ ಮುಗಿದ್ದೀನಿ, ಸಿಗರೇಟ್ ತಗೊಂತ ಹೇಳ್ಬಿಟ್ಟು ಒಂದು 80 ಸಿಕ್ಕಿ ಹಿಂಗೆ ಕೊಟ್ಟೆ ಸರ್, ಇಷ್ಟೇ. ನಾನು ಇವಾಗ ನಾನು ಹೊಸದಾಗಿ ಇವ್ರಿಗೆ ಕಲಿಸ್ಕೊಟ್ಟೆ ಅಂತ ಅಲ್ಲ ಅದು, ಬಟ್ ಇವಾಗ ಸೇರಲ್ಲ, ಅವರು ಬಿಟ್ಬಿಟ್ಟಿದ್ದಾರೆ. ಅಂದರೆ ಅವಾಗ ವಯಸ್ಸಲ್ಲಿದ್ದಾಗ ಪಾಪ ಏನು ಕಲ್ತಿದ್ರು ಅವರು. ನಿರ್ಮಾಣ ಆಲ್ರೆಡಿ ಅವರೇ ಹೇಳಿದ್ರು ಗಾಂಧಿನಗರಕ್ಕೆ ಬಂದಾಗ ಅಂತ ನಾನು ಅವ್ರಿಗೆ ಹೇಳಿದ್ದು ಇಷ್ಟೇ, ಬ್ರದರ್ ಸಿನಿಮಾ ಯಾವ್ದು ಬೇಕಾದ್ರೂ ಮಾಡ್ಬೋದು, ನೀವು ಯಾವುದರಿಂದ ಇಷ್ಟ ಹಣನ ಸಂಪಾದನೆ ಮಾಡಿದ್ರಿ, ಬಿಸ್ನೆಸ್ ಇದ್ದ ಸರಿ, ಒಂದು ಕೆಲಸ ಮಾಡಿ, ಇದನ್ನು ತಗೊಂಡಾಗ ಅಲ್ಲಿ ಹಾಕ್ರಿ, ಅದರಿಂದ ಬರುತ್ತಲ್ಲ ಲಾಭ, ಅದರಲ್ಲಿ ಸಿನಿಮಾ ಮಾಡಿ. ಬಟ್ ಈ ಮೂಲ ಹಣವನ್ನು ದಯವಿಟ್ಟು ಬೇಯಿಸಬೇಡ್ರಿ, ಆಮೇಲೆ ಇಲ್ಲಿ ಗ್ಯಾರಂಟಿ ಇರಲ್ಲ ಅನ್ನೋದು ನಾವು ಒಂದು ಸಣ್ಣ ಮಾತು ಹೇಳಿದ್ದೆ ಅಷ್ಟೇ. ಅದಕ್ಕೆ ಅದನ್ನು ಅವರು ಇವತ್ತು ಇಲ್ಲಿ ಜ್ಞಾಪಿಸ್ಕೊಂಡ್ರು. ಇವರ ಆ ಒಂದು ಬೀಡಿ ಜ್ಞಾಪಕ ಇಟ್ಕೊಂಡು ಇವತ್ತು ಇದನ್ನು ಮಾತಾಡ್ತಾವ್ರೆ ಅಂದರೆ ಇವ್ರದನ್ನ ನಾನು ಕೆಲವೊಂದನ್ನು ಹೇಳಲೇಬೇಕು. ಇವರು ಒಂದು ದಿವಸ ಟಿ ವಿಲಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಅಲ್ಲಿ ಉಮೇಶ್ ನಿರ್ದೇಶಕರು ಅವರು ಕಿಡ್ನಿ ಫೇಲ್ಯೂರ್ ಆಗಿ ತುಂಬ ರೋದನೆ ಅಂದರೆ ಬಾಧೆ ಅನುಭವಿಸ್ತಾ ಇದ್ದಾರೆ ಅನಾರೋಗ್ಯದಿಂದ ಅಂತ ಹೇಳಿ ನೋಡಿದ್ರಂತೆ. ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಅಣ್ಣ ನನಗೆ ಗಾಂಧಿನಗರದಲ್ಲಿ ಸಿನಿಮಾದಲ್ಲಿ ನೀನು ಉಮೇಶ್ ಬಿಟ್ಟರೆ ಬೇರೆ ಉಮೇಶ್ಗಳು ಗೊತ್ತಿಲ್ಲ. ನಾನು ಅವ್ರು ಉಮೇಶ್ ಅಂತ ವಾಯ್ಸ್ ನೋಡ್ಬಿಟ್ಟು ಆಮೇಲೆ ಮೇಡಮ್ ಮಾತಾಡ್ತಿದ್ದು ನೋಡಿ ಯಾರು 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 ಅಂತ ನೋಡ್ತಾ ಇದ್ದೆ, ನೀವಲ್ಲ ಅಂತ ಗೊತ್ತಾಯಿತು. ಯಾರದು ಉಮೇಶು ಅಂದರು. ಇಲ್ಲ, ತುಂಬಿದ ಮನೆ ಮತ್ತು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿರ್ತಕ್ಕಂಥ ಎಸ್ ಉಮೇಶ್ ಅಂತ ನಿರ್ದೇಶಕರು ಅಂತ ಹೇಳಿದ್ರು. ಹಂಗಂದ ತಕ್ಷಣ ಅಣ್ಣ ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಿನ್ನೆ ಹೆಸರು ಇಟ್ಕೊಂಡವ್ರೆ, ಆಯಿತಾ, ನಿನ್ನ ಹೆಸರು ಇಟ್ಕೊಂಡವ್ರು ಕಷ್ಟದಲ್ಲಿ ಇರಬಾರ್ದು ಅಷ್ಟೇ, ನಾನು ನಿನಗೆ ದುಡ್ಡು ಕೊಡ್ತೀನಿ, ದಯವಿಟ್ಟು ನೀನು ಎಸ್ ಉಮೇಶ್ ಅವರು ಕೊಟ್ಬಿಡ್ಬೇಕು ಅಂದರು. ನಾನಂದೆ ಬೇಡ ಗುರು, ನಿನ್ನ ಕೈ ಮುಗಿತೀನಿ, ಅವರು ನಾನು ಕೊಟ್ಟೆ ಅಂತ ತಿಳ್ಕೊಂತಾರೆ, ಒಂದು ನಿಮಿಷ ಒಂದು ಕೆಲಸ ಮಾಡು, ಹಂಗೆ ಇಟ್ಕೊಂಡಿರೋಣ ನಂಬರ್ನ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಇಮಿಡಿಯೇಟಾಗಿ ಎಸ್ ಉಮೇಶ್ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೆ.
ಇಲ್ಲಿ ನನ್ನ ಆತ್ಮೀಯರೊಬ್ಬರು ಈ ರೀತಿ ಸ್ನೇಹಿತರು ನಿಮ್ಮನ್ನು ಟಿ ವಿನಲ್ಲಿ ನೋಡಿದ್ರಂತೆ. ಸೊ ಅದೇನೋ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಗೂಗಲ್ ಪೇದೋ ಅಥವಾ ಏನಿದೆಯೋ ಅದ್ರದ್ದು ಡೀಟೇಲ್ ಕಳಿಸಿ ಅಂತ ಹೇಳಿದೆ. ಕಳಿಸಿದ್ರು. ಮಾತಾಡ್ಕೊಂಡೇ ಇವರು ಅವ್ರಿಗೆ ಹಾಕ್ಬಿಟ್ಟು ಬಂದಿದೆ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಚೆಕ್ ಅವ್ರು ಬಂದಿದೆ ಅಂತ ಹೇಳಿದ್ರು. ಅದಾದ ಮೇಲೆ ಅವರ ಒಂದು ಮೆಡಿಸಿನ್ಸ್ಗಳಿಗೋಸ್ಕರ ಅವ್ರೇನು ಅಂದ್ಕೊಂಡ್ರು ನಾನು ಮಾಡ್ತಾಯಿದ್ದೀನಿಲ್ಲ ಅಂತ. ಬಟ್ ಅಲ್ಲ, ನಂದು 10 ರೂಪೀಸ್ ಇಲ್ಲ. ಇವರಿಗೆ ಮುಂದೆ 2-3 ಸಾರಿ ಹಣ ಕೊಟ್ಟರು. ಎಷ್ಟೊಂದು ಸಾರಿ ಮೆಡಿಸನ್ಸ್ಗಳ್ನು ಕೂಡ ಅವ್ರಿಗೆ ಕಳಿಸ್ಕೊಟ್ರು. ಅಂದರೆ ಅವರ ಭಾವನೆಗಳು ಮನಸ್ಸಲ್ಲಿ ಆಗಿರ್ತದೆ. ಉಮೇಶ್ ಅಂತ ಹೆಸರು ಇಟ್ಕೊಂಡವರು ಯಾರೇ ಇದ್ರೂ ಕೂಡ ಅವ್ರ ಕಷ್ಟದಲ್ಲಿ ಇರಬಾರ್ದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಚಿತ್ರರಂಗ ಉಳಿಬೇಕು, ಬೆಳಿಬೇಕು, ಇಲ್ಲಿರೋ ಚೆನ್ನಾಗಿರಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ಲ, ಅದು ಹ್ಯಾಟ್ಸ್ ಆಫ್. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇದು ಬೇರೆಯವ್ರಿಗೆ ಮಾಡಿದ್ದಾಯ್ತಲ್ಲ. ನಾನು ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ನಾನು ನಂದೊಂದು ಮೈಸೂರದು ಪೇಪರ್ ತಗೊಂಡು ಹೋದೆ. ಇನ್ನು ಮೈಸೂರದು ಒಂದು ಸೈಟ್ ಐತೆ. ಏನು ಬೇಡ ಅಂತ ನೀವು ಹೇಳಿದ್ದು ನಾನು ಹೇಳ್ಬಾರ್ದ? ಬೇಡಂತೆ. ಮೈಸೂರು ಪೇಪರ್ ತೊಗೊಂಡೋಗಿ ಇಟ್ಟೆ. ಅಣ್ಣ ಇದೇನೋ ಒಂದು 70-80 ಬೆಲೆ ಬರ್ತದಂತೆ. ನನಗೆ ಗೊತ್ತಿಲ್ಲ, ನಾನು ಅವಾಗ ತಗೊಂಡಿದ್ದು, ಹೋಗಿಲ್ಲ ನಾನು ಅಲ್ಲಿಗೆ. ಬಟ್ ಅದೇನೋ ಒಂದು ಚೂರು ಕಾಂಟ್ರವರ್ಸಿ ಅದೇನೋ ಗೊತ್ತಿಲ್ಲ ನನಗೆ. ಅದು ಹೋಗಿ ತಿಳ್ಕೊಂಡ್ಬರ್ತೀನಿ. ಬಂದಾದ್ಮೇಲೆ ಅವ್ರು ಸ್ವಲ್ಪ ನನಗೆ ಇದ್ರ ಮೇಲೆ ಯಾರು ನಿಮಗೆ ಇವ್ರದ್ದು ಬ್ಯಾಂಕ್ ಇದೆ, ಸೌರ್ಧ ಕೋಆಪರೇಟಿವ್ ಬ್ಯಾಂಕ್. ಆ ಬ್ಯಾಂಕಿಂದ ಥ್ರೂ ಸರಿ ಅದು ಹೆಂಗಾದ್ರೂ ಸರಿ ನನಗೆ ಒಟ್ಟಿನಲ್ಲಿ ಸ್ವಲ್ಪ ಹಣ ಬೇಕಾಗಿದೆ ಅಂತಂದೆ. ಪೇಪರ್ ಕೊಟ್ಬಿಡ್ತೀನಿ ನಿಮ್ಗೆ ಒರಿಜಿನಲ್ಲು ಅಂತ. ಪೇಪರ್ನ ನೀನೇ ಮಡಿಕೋಗ್ರು ಅವ್ರು ಹೇಳಿದ್ರು, ನೀನೇ ಮಡಿಕೋಗ್ರು, ಪೇಪರು ನಿನ್ನ ಹತ್ರನೇ ಇರಲಿ, ಇಂಥ ಡೇಟ್ಗೆ ನಿನ್ನ ಅಕೌಂಟ್ಗೆ 10 ಲಕ್ಷ ಬರುತ್ತೆ ಅಷ್ಟೇ. ಅದು ಮೈಸೂರು ಏನು ಮಾಡ್ಕೊಂತೀಯ ಗೊತ್ತಿಲ್ಲ ನನಗೆ, ಅವೆಲ್ಲ ಗೊತ್ತಿಲ್ಲ. ಯಾವಾಗಾದರೂ ಸರಿ ವಾಪಸ್ ನಿಮ್ಗೆ ಆದಾಗ ಕೊಡು, ಅಲ್ಲಿವರೆಗೂ ಕೊಡಬೇಡ, ನಾನು ಕೇಳೋದು ಇಲ್ಲ ಅನ್ನೋ ಮಾತಂದರು. ಈ ಥರದ ಭಾವನೆಗಳು ಎಷ್ಟು ಜನಕ್ಕೆ ಬರುತ್ತೆ ಸರ್? ಈ ಥರ ನಾನು ಅವ್ರಿಗೆ ಏನೂ ಇಲ್ಲದಿರೋ ಸ್ಕ್ರಾಚಿಂದ ನೋಡಿದವನು ಇವತ್ತಿನ ದಿವಸ ಇವ್ರನ್ನ ನಂಬಿಕೊಂಡು ಸುಮಾರು ಕುಟುಂಬಗಳು ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನ ದೇವ್ರ ಥರ ನೋಡ್ಕೊತಾರೆ. ಹೆಸರಿಗೆ ಮೌಲಾ ಶರೀಫು, ಆದರೆ ಬಾಗೇಪಲ್ಲಿ ಆ ಒಂದು ಕೋಲಾರ ಡಿಸ್ಟಿಕ್ಕಲ್ಲಿ ಎಷ್ಟು ದೇವಸ್ಥಾನಗಳಿದಾವೋ ಅದು ನಮ್ಮ ರಾಜಣ್ಣನಿಗೆ ಮೋಸ್ಟ್ಲಿ ಎಲ್ಲ ಸಂಕ್ಷಿಪ್ತವಾದಂಥ ಮಾಹಿತಿ ಇದೆ. ಮಾಜಿ ಶಾಸಕರವರು ಇವ್ರ ಕಾಲದಲ್ಲೂ ಇವ್ರು ಯಾರು ತೋರಿಸ್ತಾರೋ ಆ ದೇವಸ್ಥಾನಗಳಿಗೆಲ್ಲ ಇವರು ಅನುದಾನಗಳನ್ನ ಕೊಟ್ಕೊಂಡು ದೇವಸ್ಥಾನ ಕಟ್ಟಿ, ಅಲ್ಲಿ ಅವ್ರು ಕಟ್ಟಾದ್ಮೇಲೆ ನಿಮ್ಮ ಹೆಸರಾಗ್ತೀವಿ ಅಂದರೆ ದಯವಿಟ್ಟು ಬೇಡ, ನನಗೆ ದೇವ್ರು ಕೊಟ್ಟಿದ್ದು ದೇವ್ರಿಗೆ ಹೋಗ್ಲಿ ಅದು ಅಂತ ಹೇಳ್ಬಿಟ್ಟು ಹೆಸರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಸಾಮೂಹಿಕ ವಿವಾಹಗಳನ್ನು ಮೊದಲು ಸ್ಟಾರ್ಟ್ ಮಾಡಿದ್ದೇ ಇವರು ಕೋಲಾರ ಜಿಲ್ಲೆಯಲ್ಲಿ. ಈಗ ಹೆಸರುಗಳು ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಏನು ಉದ್ದೇಶ ಏನಪ್ಪ ಅಂದರೆ, ಯಾರಿಗೆ ನಿಜವಾಗ್ಲೂ ಕಷ್ಟದಲ್ಲಿರ್ತಾರೋ, ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರುಗಳನ್ನು ನಾನು ಅವ್ರನ್ನ ನನ್ನ ಕಣ್ಣೆದುರುಗಡೆ ಅದು ನಡಿಬಾರ್ದು, ಅದನ್ನು ಸರಿಪಡಿಸೋ ಪ್ರಯತ್ನ. ಇವತ್ತು ಮನೇನೂ ಅಂದರು, ಈ ಒಂದು ಅಶಕ್ತ ಪೋಷಕರು ಕಲಾವಿದರುಗಳು ಕೆಲವ್ರಿಗೆಲ್ಲ ಮೆಡಿಸನ್ ತಗೊಳಕ್ಕೆ ದುಡ್ಡಿಲ್ಲ ಇಲ್ದಿರೋದಕ್ಕೋಸ್ಕರ, ಅಣ್ಣ ನಾನು ಹಣ ಕೊಟ್ಟರೆ ಏನು ಮಾಡ್ಕೊಂತಾರೋ ಗೊತ್ತಿಲ್ಲ, ಕಳೆದೋಗ್ತಾರೋ ಇನ್ನೊಂದು ಏನೋ ಮಾಡ್ಕೊಂತಾರೆ. ಕೆಲವ್ರು ಕೊಡ್ಕೊಳ್ಳೋದು ಪಡ್ಕೊಳ್ಳೋದು, ಇನ್ನೊಂದೇನೋ ಸಾಲಗಳು ತೀರಿಸ್ಕೊಳ್ಳೋದು ಮಾಡ್ಕೊತಾರೆ. ಅವ್ರ ಬದುಕಕ್ಕೆ ಅವಕಾಶಗಳಾಗಲ್ಲ. ಅವ್ರಿಗೆ ಮೆಡಿಸನ್ ಏನು ಬೇಕೋ ಅದನ್ನೆಲ್ಲ ಸಂಪೂರ್ಣವಾಗಿ ಅವ್ರು 5,000 ಅಲ್ಲ 6,000 ಜನ ಇರಲಿ ಅದನ್ನೆಲ್ಲ ಮಾಡಿಕೊಡೋ ಜವಾಬ್ದಾರಿ ನಂದು ಅನ್ನೋ ಮಾತಂದರು. ಇದು ಇವ್ರದ್ದು ಒಬ್ಬರದೇ ಅಲ್ಲ, ಇವರೊಬ್ಬರ ಮೆಂಟಾಲಿಟಿ ಅಲ್ಲ, ಇವರು ಕುಟುಂಬದಲ್ಲಿರೋರೆಲ್ಲ ಹಾಗೆ ಇದ್ದಾರೆ. ಇವರು ಸ್ವಂತ ತಮ್ಮ ತಾವು ಎಲ್ಲನ ಫಸ್ಟ್ ಶೆಲ್ಟರ್ಗಳನ್ನು ನೋಡಿದ್ರೆ ಹಿಂದೂಸ್ತಾನ್ ಗೋಲ್ಡ್ ಅಂತ ಹಾಕಿ ಇವ್ರ ತಮ್ಮನ ಫೋಟೋ ಇರುತ್ತೆ ಎಲ್ಲಾದ್ರೂ ಆಲ್ಮೋಸ್ಟ್ ಬಸ್ ಶೆಲ್ಟರ್ಗಳಲ್ಲಿ ಈ ಏರ್ಪೋರ್ಟ್ಗೆ ಹೋಗ್ತಾ. ಅವರು ಮೊನ್ನೆ ನನಗೆ ಕೂರಿಸ್ಕೊಂಡು ಹೇಳ್ತಾರೆ, ಅಣ್ಣ ನಮ್ಮ ಮನೆಗೆ ನನ್ನ ತಂದೆ ನೋಡೋಕ್ಕೆ ಯಾರೇ ಬಂದ್ರು ಅವ್ರಿಗೆಲ್ಲ ಊಟ ಮಾಡಿಸಿ ಟಿಫನ್ ಮಾಡಿಸಿ ಅಟ್ಲೀಸ್ಟ್ ಏನಿಲ್ಲ ಕುಡಿಯೋ ಇದು ಮಾಡಲ್ಲ ಅಂದರೆ ಕಾಫಿ ನಾನು ಕುಡಿಸ್ಬಿಟ್ಟು ಕಳಿಸ್ತಿದ್ರು. ಅಂಥದ್ದು ಇವತ್ತು ನಮ್ಮ ತಂದೆಯವ್ರ ಹೆಸರಲ್ಲಿ ನಾನು ಏನಾನ ಒಂದು ಕೆಲಸ ಮಾಡಬೇಕಾಗಿದೆ ಅಂದರು. ನನ್ನ ಫ್ರೆಂಡ್ನೊಬ್ಬನ್ನ ಕರ್ಕೊಂಡೋಗಿದ್ದೆ. ಅವನು ಯಾರಪ್ಪ ಅಂದರೆ ಆರೋ ಪ್ಲಾಂಟೇಶನ್ಸ್ ಬರುತ್ತಲ್ಲ, ನೀರಿಂದು ಕುಡಿಯೋ ಶುದ್ಧ ನೀರಿಂದು ಆರೋ ವಾಟರ್ದು, ಅದ್ರದ್ದು ಪ್ಲಾಂಟೇಶನ್ ಮ್ಯಾನುಫ್ಯಾಕ್ಚರರ್ ಆದ. ಅವನು ಪೀಣ್ಯದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಸ್ವಲ್ಪ ಯಾವುದೋ ಮಿನಿಸ್ಟ್ರ್ ವಿಚಾರಕ್ಕೆ ಅಂತ ನನ್ನ ಹತ್ರ ಬಂದ, ಅವ್ರಿಗೆ ಹೇಳಿ ಅಂತ. ಬಾರಪ್ಪ ಇಲ್ಲಿದ್ದೀನಿ ಅಂದೆ. ಬಂದಾಗ ಅವ್ರಿಗೆ ಹಿಂಗೆ ಅಂತ ಇವ್ರ ತಮ್ಮನಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಹೇಳ್ತಾರೆ, ನಮ್ಮೂರಲ್ಲಿ 22 ಹಳ್ಳಿ ಇದ್ದಾವೆ, 22 ಪಂಚಾಯತಿ ಊರುಗಳು ಅಂದರೆ 22 ಹಳ್ಳಿಗಳಿದ್ದಾವೆ. ಆ 22 ಹಳ್ಳಿಗಳನ್ನು
ಆ ಕುಡಿಯೋ ನೀರಿನ ಘಟಕವನ್ನು ಮಿನಿಮಮ್ 5,000 ಇದು ರೇಂಜ್ ಇದಾಗಬೇಕು. ಅಲ್ಲಿ ನನ್ನ ತಂದೆ ಹೆಸರಲ್ಲಿ ಅವ್ರು ಇವತ್ತು ಇದಾಗಿರೋದ್ರಿಂದ ಅವ್ರನ್ನ ಹೆಸರು ಹೇಳ್ಕೊಂಡು ಡೈಲಿ ನೀರು ಕುಡ್ಕೊಂಡಿರ್ಬೇಕು ಅವರು. ಮುಂದಿನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದಾನೆ. ಇನ್ನೊಂದು ಮಾತನ್ನ ಇಲ್ಲಿ ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ಅವರೇ ಹೇಳಿದ ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೊಟ್ಟ ಮೊದಲ ಅಧ್ಯಕ್ಷರಾದಂತಹ ಅಬ್ದುಲ್ ಬಾಜಿದ್ ರವರ ಈ ತರ ಒಂದು ಜಾತ್ಯತೀತವಾಗಿ ಯಾರೋ ಎಸ್ ಉಮೇಶ್ ಇವರು ಗೊತ್ತಿಲ್ಲ, ನಾನೊಬ್ಬ ಉಮೇಶ್ ನನ್ನ ಹೆಸರು ಇಟ್ಕೊಂಡವ್ರೇನೋ ದೇವಸ್ಥಾನಗಳಿಗೆ ನೀರು ಮಾಡಿಸ್ಬೇಕು ಅನ್ನೋದು ಕುಮಾರ್ ಅವರ ಒಂದು ಡೆಬ್ಯೂ ಮೂವಿ ಇದು ಪ್ರತಿಬಿಂಬ ಎನ್ನುವಂತ ಒಂದು ಶಾರ್ಟ್ ಫಿಲ್ಮ್. ಚಿತ್ರರಂಗದ ಬಗ್ಗೆನೂ ಕೂಡ ಈಗ ಬೇಡಿ ಇವಾಗ ಭಗವಂತ ಅವರು ತೆಲುಗು ಇಂಡಸ್ಟ್ರಿನಲ್ಲಿ ಸ್ಕ್ರೂಟನೈಸ್ ಮಾಡಿ ಕೊರಿಯೋಗ್ರಾಫರ್ ಡೆಬ್ಯೂ ಸಿನಿಮಾಗಳನ್ನ ಮಾಡ್ರಿ, ನಮ್ಮ ಒಳ್ಳೇದಾಗ್ಲಿ. ಆದ್ರೆ ಅದೇ ಹೇಳದ್ನಲ್ಲ, ನಿಧಾನೆ ಆದತ್ತು ಎಲ್ಲಿ ಆದತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಆದತ್ತು ನಿಮಗೆ ಇದರಲ್ಲಿ ಇರ್ತಾನೆ, ಬೆನ್ನೆಲುಬಾಗಿರ್ತಾನೆ ಅಂತ ಸಂದರ್ಭ ಬಂದಾಗ ನಾನು ಕೂಡ ಅದಕ್ಕೆ ಏನೇನು ಬೇಕು. ರಮೇಶ್ ಇದ್ದಾರೆ, ರಮೇಶ್ ನಮ್ಮ MR ರಮೇಶ್ ಬಾಬು ಇದ್ದಾರೆ, ಎಲ್ಲರ ಸಲಹೆಗಳನ್ನ ತಗೊಂಡು ಮುಂದೆ ಮಾಡ್ಕೋಬೋದು. ಆದತ್ತು ಬಂದರು ಅಲ್ಲ. ಮುಂದೆ ಅಣ್ಣ ಸಿನಿಮಾ ಮಾಡುವಾಗ ಅವ್ರಿಗೊಂದು ಸ್ವಲ್ಪ ಬೆನ್ನೆಲುಬಾಗಿ ಜೊತೆನಲ್ಲಿ ಇರ್ತೀನಿ. ಅವ್ರು ಮಾಡೇ ಮಾಡ್ತಾರೆ, ನಾವು ಹೇಳಿದ್ರು ಬೇಡ ಅಂತ ಬಿಡಲ್ಲ ಅವರು. ಇವಾಗ ಅವಾಗೇನೋ ಕೇಳಿದ್ರು, ಈಗೇನು ನಮ್ಮ ಮಾತು ಕೇಳಲ್ಲ, ಅವರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಮಾಡಿದಾಗ ಸ್ವಲ್ಪ ನೀವು ಜೊತೆನಲ್ಲಿರಿ ಅಂಥೇಳಿ ಎಲ್ಲರ ಸಮಕ್ಷಮದಲ್ಲಿ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಮಹಾನ್ ಸಂತ ಶರಣ ಸಂಕುಲದ ಹರಿಕಾರ ಬಸವಣ್ಣನವರನ್ನು ನೆನೆಸಿಕೊಂಡು ವೇದಿಕೆಯ ಮೇಲೆ ಆಸೀನರಿರುವ ಎಲ್ಲ ಶರಣರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮಿನ ಸಂಗೀತ ಬಿಡುಗಡೆಯ ಕಾರ್ಯಕ್ರಮ. ಇದು ಹೆಸರೇ ಸೂಚಿಸುವಂತೆ ನಮ್ಮ ರೇಂಜ್ ರೋವರ್ ಅಂದರೆ ರೇಂಜ್ ಇದ್ದವ್ರು ಮಾತ್ರವಾಗಿ ರೇಂಜ್ ರೋವರ್ ಹತ್ತಕ್ಕೆ ಸಾಧ್ಯ. ಹಾಗೆ ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥವರು, ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೆಸರು ಯಾವುದೇ ಇರ್ಬೋದು, ಆದರೆ ಕನ್ನಡದ ಒಂದು ಫಿಲ್ಮನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ ಇದನ್ನ ಫೋಕಸ್ ಮಾಡ್ತಕ್ಕಂಥದ್ದು. ಕನ್ನಡದ ವ್ಯವಸ್ಥೆಯಲ್ಲಿ ಕನ್ನಡದ ಒಂದು ಫಿಲ್ಮ್ಗಳನ್ನು ಫೋಕಸ್ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಮೌಲಾ ಶರೀಫ್ ಅವರು, ಡಾಕ್ಟರ್ ಮೌಲಾ ಶರೀಫ್ ಅವರು ಇವತ್ತು ಈ ಒಂದು ಮಟ್ಟದಲ್ಲಿ ಬೆಳೆದು ನಿಮ್ಮ ಮುಂದೆ ರೇಂಜ್ ರೋವರ್, ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮನ್ನು ಮಾಡಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ಮತ್ತು ಆಶೀರ್ವಾದ ಅಂದರೆ ನಮ್ಮ ಸಿದ್ಧಗಂಗೆಯ ಶರಣರ ಆಶೀರ್ವಾದದಿಂದ ಇವತ್ತು ಅವರು ಈಗ ಈ ಒಂದು ಸ್ಥಾನದಲ್ಲಿ ನಿಂತಿದ್ದಾರೆ. ಮಠದಲ್ಲಿ ಓದಿದ್ದವರು, ಸಿದ್ಧಗಂಗೆ ಮಠದಲ್ಲಿ ಓದಿರ್ತಕ್ಕಂಥವರು. ಇವತ್ತು ನಾವು ಒಂದು ಮನೆಯಲ್ಲಿ ಒಂದು ಮದುವೆ ಮಾಡ್ತೀವಿ ಅಂದ್ರೆ 3 ತಿಂಗಳು ಬೇಕು. ಆ 3 ತಿಂಗಳು ವ್ಯವಸ್ಥೆಯಲ್ಲಿ ನಾವೇನೆಲ್ಲ ಗೊತ್ತು. ಆದ್ರೆ ಒಂದು ಫಿಲ್ಮ್ ಅನ್ನು ಮಾಡೋದುವಾಗ 3 ಗಂಟೆಯಲ್ಲಿ ಹುಟ್ಟು, ಮಧ್ಯಮ, ಅಂತ್ಯ ಇವೆಲ್ಲವನ್ನೂ ಕಾಣಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಫಿಲ್ಮ್ ವ್ಯವಸ್ಥೆ ಏನಿದೆಯಲ್ಲ ಅದು ಎಲ್ಲವನ್ನೂ ತೋರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಅದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಅಂತಹ ವ್ಯವಸ್ಥೆಯನ್ನ ತೋರಿಸುವುದು, ಬಿಂಬಿಸುವುದು, ಜನ ಮೆಚ್ಚಿಸುವುದು ಅದು ಡೈರೆಕ್ಟರ್ ಕೆಲಸ. ಅಂಥ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಮೈಯೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಅದ್ರ ಜೊತೆಯಲ್ಲಿ ನಾ ಟ್ರೋಲ್ಗಳನ್ನು ನೋಡ್ತಾ ಇದ್ದೆ.
ಆ ಟ್ರೋಲ್ಗಳಲ್ಲಿ ನೀವೆಲ್ಲ ಮಾಧ್ಯಮದವರು ವೀಕ್ಷಿಸಬಹುದು. ಎಣ್ಣೆ ಸಿಗರೇಟ್ ಬಿಟ್ಟು ಬೇರೆ ಏನೋ ಕಾಣಲಿಲ್ಲ. ಈಗಿನ ಕಾಲಕ್ಕೆ ಅದೆಲ್ಲ ಬೇಕು ಅನಿಸುತ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಪ್ರಸಾರ ಮಾಧ್ಯಮದಲ್ಲಿ ಇಂಥ ವ್ಯವಸ್ಥೆಗಳನ್ನು ಸ್ವಲ್ಪ ಕಡಿವಾಣ ವಹಿಸ್ತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಹಾಗೆ ಬಹಳ ಹಳೆಯ ಒಬ್ಬ ಡೈರೆಕ್ಟರ್ ಆಗಿರ್ತಕ್ಕಂಥ ನಮ್ಮ ಇವರು ಉಮೇಶ್ ಅವರು ಅವರ ಒಂದು ಅನುಭವದಲ್ಲಿ ತುಂಬ ಬತ್ತಳಿಕೆಗಳಿದ್ದಾವೆ. ಅವರು ಇದರಲ್ಲಿ ಇನ್ನೂ ಮತ್ತೆ ಹೊಸ ಬತ್ತಳಿಕೆಗಳನ್ನು ಉಪಯೋಗ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಅಡಿಯಾಗಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಡೈರೆಕ್ಟರು ರಮೇಶ್ ಬಾಬು ಅವರು, ನಮ್ಮ ಮಾಜಿ MLA ರಾಜು ಅವರು, ಹಾಗೆ ನಮ್ಮ ರಮೇಶ್ ಅವರು, ಹಾಗೆ ನಮ್ಮ ಯಾದವ್ ಅವರು, ನಮ್ಮ ಆಂಧ್ರದಿಂದ ಬಂದಿರತಕ್ಕಂಥ ನಮ್ಮ ಮಿತ್ರರು, ಹಾಗೆ ಕುಮಾರ್ ಅವರು, ಸನದ್ ಅವರು, ಹಾಗೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಅದ್ರ ಜೊತೆಯಲ್ಲಿ ಈ ಸಂಜ್ಞಾ ಬಾಳ್ಯ ಅಂತಕ್ಕಂಥ ನಾವು ಕೆಲವೊಂದು ನಮ್ಮ ಉತ್ತರ ಕರ್ನಾಟಕದಾಗ ಒಂದು ನಾಟಕ ಇದೆ ನೋಡ್ರಿ, ಇಲ್ಲೇ ಅದಾರ ಅವರು. ಸಂಜ್ಞಾ ಬಾಳ್ಯ ನಾಟಕ ಬರೆದ್ರು ಇಲ್ಲೇ ಅದಾರೆ. ಅದು ಏನಂತಂದ್ರೆ ಸ್ನೇಹಿತರ ವ್ಯವಸ್ಥೆಯಲ್ಲಿ ಬದುಕನ್ನು ಸೂಚಿಸ್ತಕ್ಕಂಥ ಒಂದು ಹಳೆಯ ನಾಟಕ. ಅದು ಎಲ್ಲ ಫಿಲ್ಮ್ ರಂಗಕ್ಕೂ ನಾಟಕನೇ ಮೂಲ. ರಂಗ ಸಾಹಿತ್ಯ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಆ ರಂಗ ಸಾಹಿತ್ಯ ಇಲ್ಲದೆ ರಂಗ ಶೋಭೆಯನ್ನು ಕೊಡಲಾರದು. ಹಾಗೆ ಫಿಲ್ಮ್ಗಳಲ್ಲೂ ಸಹಿತ ಯಾವ ವ್ಯವಸ್ಥೆಗೆ, ಯಾವ ಕಾಲಮಿತಿಗೆ ತಕ್ಕ ರೀತಿಯಲ್ಲಿ ಸಾಹಿತ್ಯಗಳು ಬರದೇ ಇದ್ದರೆ ಆ ಫಿಲ್ಮ್ಗೆ ವ್ಯಾಲ್ಯೂ ಇರೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಎದುರಿಗಿರ್ತಕ್ಕಂಥ ಇಬ್ಬರು ಸಂಖ್ಯಾಬಾಳೆ ಅಂದರೆ ನಮ್ಮ ಶರೀಫ್ ಅವರು ಹಾಗೂ ರಮೇಶ್ ಅವರು. ಉಮೇಶ್ ರಮೇಶ್ ವ್ಯತ್ಯಾಸ ಆಗ್ತದೆ ಒಂದೊಂದ್ಸರಿ. ಅಲ್ಲೇ ಬಿಡಿ ಸಿಗರೇಟ್ ವ್ಯತ್ಯಾಸ ಆದಂಗೆ ಇಲ್ಲಿ ಹೆಸರು ವ್ಯತ್ಯಾಸ ಆಗ್ತವೆ. ಹಾಗೆ ಇವತ್ತಿನ ಕಾಲಘಟ್ಟ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣದಿಂದ ಸಂಬಂಧವಯ್ಯ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಕಲಾಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನಾಟಕದ್ದು ಒಂದು ಕಾರ್ಯಕ್ರಮ. ಅದು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಮೌಲಾ ಶರೀಫ್ ಅವರು ಕಾರನ್ನು ಈ ಕಡೆ ತಿರ್ಸಿಬಿಟ್ರು. ಅಲ್ಲಿ ಬೇಡ ಬರೀ ಸ್ವಾಮೀಜಿ, ಇಲ್ಲಿಗೆ ಇದು ಮುಗಿಸ್ಕೊಂಡೆ ಅಲ್ಲಿಗೆ ಹೋಗ್ಬೇಕು ಅಂದರು. ಅದೆಲ್ಲ ಕಾರ್ಯಕ್ರಮ ಮುಗಿದಿರ್ಬೇಕು. ಆದರೆ ಒಂದೇನಂತಂದರೆ ಮೌಲಾ ಶರೀಫ್ ಅವರ ವ್ಯಕ್ತಿತ್ವ ಮತ್ತು ಅವರ ವ್ಯವಸ್ಥೆ ಹೆಂಗಪ್ಪ ಅಂತಂದರೆ, ಒಂದು ತರಹದ ಚಕೋರ ಪಕ್ಷಿ ಇದ್ದಂಗೆ. ಚಕೋರ ಪಕ್ಷಿ ಹೇಗೆ ಆ ಒಂದು ಮಳೆ ನೀರನ್ನು ಕುಡಿದು ಹೆಂಗೆ ತನ್ನ ಜೀವನವನ್ನು ಸಾಗಿಸುತ್ತದೋ, ಹಾಗೆ ಮತ್ತೊಬ್ಬರ ಕಷ್ಟವನ್ನು ನೋಡಿ ಅವರನ್ನು ಸಹಿಸದೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಚಕೋರ ಪಕ್ಷಿ ಅಂದರೆ ನಮ್ಮ ಮೌಲಾ ಶರೀಫ್ ಅವರು. ಬೇರೆ ಯಾರ್ದು ಉದಾಹರಣೆ ಬೇಡ, ನಂದೇ ಒಂದು ಉದಾಹರಣೆ. ಒಂದು 4-5 ವರ್ಷಗಳ ಹಿಂದೆ ನಾವು ಬೆಂಗಳೂರಿಗೆ ಬಂದ್ವಿ. ಆ ಟೈಮಲ್ಲಿ ನನಗೆ ಹತ್ರ ಗಾಡಿ ಒಂದು ಸಣ್ಣ ಗಾಡಿ ಇತ್ತು. ಆ ಗಾಡಿ ಇತ್ತು, ನನಗೊಂದು ಗಾಡಿ ಬೇಕಿತ್ತು ಅಂತಂದು ಹೇಳಿದೆ ಹೋಗಿ. ಆವಾಗ ನೋಡೋಣ ಬಿಡಿ ಸ್ವಾಮೀಜಿ ಅಂದರು. ಬಿಡು ಭಾಳ ಕೊಡಿಸ್ಬೋದು ಅಂತ ಸುಮ್ಮನೆ ಒಂದು ತಿಂಗಳೇನ ಆಗಿತ್ತು. ಫೋನ್ ಮಾಡಿದರು, MG ಶೋರೂಮಲ್ಲಿ ನಿಮಗೆ ಗಾಡಿ ಬಂದಿದೆ, ನೀವು ಹೋಗಿ ತಗೊಳಕ್ಕಿಲ್ವಾ, ಹೋಗ್ರಿ ಅಂತಂದರು. ಸ್ವಾಮಿ ನಾನು ಬುಕ್ಕ ಮಾಡಿಲ್ಲ ಅಂತೆ. ಎಲ್ಲ ಬುಕ್ ಮಾಡಿದಾಗಿದೆ, ಗಾಡಿನೂ ಬಂದಿದೆ, ಹೋಗಿ ತಗೊಳ್ರಿ ಅಂತ. MG ಹೆಕ್ಟರು ಅವರೇ ಕೊಡಿಸಿರ್ತಕ್ಕಂಥ ಗಾಡಿ. ನನಗೆ ಗೊತ್ತೇ ಇಲ್ಲ, ಅವ್ರು ಗಾಡಿ ಕೊಡಿಸಿರೋದೇ ಗೊತ್ತಿಲ್ಲ, ಗಾಡಿ ತಗೊಂಡಿರೋದು ಗೊತ್ತಿಲ್ಲ. ಅಂಥ ಒಂದು ಮನೋಭಾವನೆ ಇರ್ತಕ್ಕಂಥವ್ರು. ಆದರೆ ಒಂದು ಕೈ ಕೊಟ್ಟಿದ್ದು ಒಂದು ಕೈ ಗೊತ್ತೇ ಆಗೋದಿಲ್ಲ. ಅದೇ ರೀತಿಯಲ್ಲಿ ಅವರ ಜೀವನವನ್ನು ಸಾಗಿಸಿರ್ತಕ್ಕಂಥದ್ದು. ಅದಕ್ಕೆಲ್ಲ ಕಾರಣೀಭೂತ ಅಂತಂದರೆ ಅವರ ತಂದೆ ತಾಯಿಯ ಆಶೀರ್ವಾದ, ಅದರ ಜೊತೆಗೆ ನಮ್ಮ ಸಿದ್ಧಗಂಗೆಯ ಶರಣರ ಆಶೀರ್ವಾದ ಅವ್ರಿಗೆ ಸದಾ ಇದ್ದಾಗಲೇ ಇಂಥದ್ದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಹೇಳ್ತಾ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿ. ಮೂವಿ ಚೆನ್ನಾಗಿದೆ, ಆಲ್ ದ ಬೆಸ್ಟ್.
ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆಲ್ ದ ಬೆಸ್ಟ್. ನಮ್ಮ ಹೀರೋ ಸರಿ ಆಲ್ ದ ಬೆಸ್ಟ್. ಏನು ಸ್ಟೋರಿ ಸರ್ ಇದು? ಏನು ಕತೆ ನಾನು ನೋಡಿಲ್ಲ ಇನ್ನು, ನೋಡಿದ್ಮೇಲೆ ಹೇಳ್ತೀನಿ. ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗುತ್ತೆ, ನೋಡ್ಬಿಟ್ಟು ಹೇಳ್ತೀನಿ. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಚೆನ್ನಾಗಿದೆ ಮೂವಿ. ಹೇಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಸಿನಿಮಾ ಮಾಡಬೇಕಂತ? ಯಾಕೆ ಇದು? ಏನಿಲ್ಲ, ನಮ್ಮ ಡೈರೆಕ್ಟರ್ ಸರ್ ನಮ್ಮ ಸಾಹೇಬರಿಗೆ ಬಂದ್ಬಿಟ್ಟು ಇದು ಹೇಳಿದ್ರು, ಕತೆ ಹೇಳಿದ್ರು, ನೋಡಿದೆ ನಾನು, ಚೆನ್ನಾಗಿದೆ, ಅದಕ್ಕೆ ಮಾಡಿದ್ದೆ. ಯಾವಾಗ ರಿಲೀಸ್ ಆಗುತ್ತೆ? ನೆಕ್ಸ್ಟ್ ಮಂತಲ್ಲಿ ಆಗುತ್ತೆ ಸರ್. ಆಡಿಯೋ ರಿಲೀಸ್ ಹೊತ್ತು ಮಾಡಿದ್ದೀವಿ, 3 ಸಾಂಗು ತೋರಿಸಿದ್ದೀವಿ. ನೀವೆಲ್ಲ ಒಂದು ಸಲ ಟಿಕೆಟ್ ತೊಗೊಂಡು ಬಂದು ಪಿಕ್ಚರ್ ನೋಡಿ ಆ ದುಡ್ಡೆಲ್ಲ ನಿರ್ಮಾಪಕರಿಗೆ, ಅಂದ್ರೆ ನಮಗೆ ಬಂದರೆ ಇನ್ನೊಂದು ಹೊಸ ಕಾರ್ ತಗೋಬೇಕಂತ. ಸರ್, ಇವಾಗ ಎಲ್ಲೋ ಒಂದ್ ಕಡೆ ಚಿತ್ರರಂಗಕ್ಕೆ ಆಲ್ಮೋಸ್ಟ್ ಚಿತ್ರ ಮಂದಿರಗಳಿಗೆ ಚಿತ್ರ ಪ್ರೇಕ್ಷಕರು ಬರ್ತಾ ಇಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ OTT ಪ್ಲಾಟ್ಫಾರ್ಮ್ ಎಲ್ಲ ಬಂತು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೊನ್ನೆ ಸೂಫಾರ್ ಅದು ಯಾರು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಬಂದಿಲ್ಲ, ಜನ ಬಂದೇ ನೋಡಿ. ನಾನು 3 ಸಲ ನೋಡಿದೆ ಪಿಕ್ಚರು. ಒಳ್ಳೆ ಕಂಟೆಂಟ್ ಇಟ್ಟು ಮಾಡಿದ್ರೆ ಜನ ಬರ್ತಾರೆ. ಈಗ ಒಳ್ಳೆ ಅಡಿಗೆ ಮಾಡೋ ಹೋಟೆಲ್ಗೆ ಹೆಂಗ್ ಜನ ಹೋಗ್ತಾರೋ, ಒಳ್ಳೆ ಸಬ್ಜೆಕ್ಟ್ ಇದ್ರೆ, ಕಂಟೆಂಟ್ ಇದ್ರೆ ಹೋಗ್ಬಿಟ್ಟು ನೋಡ್ತಾರೆ. ನಿಮ್ ಜರ್ನಿ ಸರ್ ಹಾಗೆ ಸಿನಿಮಾ ಮಾಡೋದು? ಸಿನಿಮಾ 50ರಿಂದ 60, 70 ವರ್ಷ ಮನುಷ್ಯನ ಬದುಕು 2.5 ಗಂಟೆನಲ್ಲಿ 2 ಗಂಟೆ 10 ನಿಮಿಷದಲ್ಲಿ ಒಬ್ಬ ಮನುಷ್ಯನ ಜೀವನ ಚರಿತ್ರೆಯನ್ನು ತೋರಿಸಿ ಬರುವ ತಾಕತ್ತಿರೋದು ಸಿನಿಮಾ. ಅದಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ತಂದಿದ್ರು ನಮ್ಮ ಕುಮಾರ್ ಅವರು. ಸೊ ಅದಕ್ಕೆ ನಮ್ಮ ಹೀರೋಯಿನ್ ಅವರು, ನಮ್ಮ ಹೀರೋ, ನಮ್ಮ ಇವರೆಲ್ಲ ಅಸೋಸಿಯೇಟ್ ಆದರು. ಒಳ್ಳೆ ಮೂವಿ ಇದೆ, ಮಾಡಬಹುದು ಸಬ್ಜೆಕ್ಟ್ ಅಂತ ಮನಸ್ಸಿಗೆ ಬಂತು, ಸಿನಿಮಾ ಮಾಡಿ. ಎಷ್ಟು ದಿನ ಒಳಗಡೆ ಇದು ಪ್ಲಾನ್? 45 ದಿನ ಅಲ್ಲ, 40-45 ದಿನ. ಎಷ್ಟನೇ ಸಿನಿಮಾ ಸರ್? ನೆಕ್ಸ್ಟ್ ಪ್ರಾಜೆಕ್ಟ್ ಇದು ನಮ್ದು 3ನೇ ಸಿನಿಮಾ. ವೆರಿ ಶಾರ್ಟ್ಲಿ, ದೊಡ್ಡ ಬಡ್ಜೆಟ್ ಏನು ಮಾಡ್ಬೇಕಂತ ಪ್ಲಾನಿಂಗ್ ಇದೆ. ಡೈರೆಕ್ಟರ್ ಅದಕ್ಕೆ ಅವರೇ ಇರ್ತಾರೆ. ನೆಕ್ಸ್ಟ್ ಏನು ಸರ್ ಪ್ಲಾನ್? ಏನಿಲ್ಲ, ನೀವೆಲ್ಲ ಈ ಪಿಕ್ಚರ್ಗೆ ಒಳ್ಳೆ ಇದು ಕೊಟ್ಟು, ಪ್ರಮೋಷನ್ ಕೊಟ್ಟು, ಸಕ್ಸಸ್ ಆಗಿ ದುಡ್ಡು ಬಂದರೆ ಒಂದು 20 ಕೋಟಿ, ಒಂದು 20 ಕೋಟಿಯಲ್ಲಿ ಪಿಕ್ಚರ್ ಮಾಡ್ಬಿಡ್ತೀವಿ. ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ಬೇಕಂತ? 150 ಥಿಯೇಟರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. 150 ಥಿಯೇಟರಲ್ಲಿ ನಾಳೆ ದಿನ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಇದ್ದರೆ ಹಿಟ್ ಆಗಲಿ ಅಂತ ಏನೋ ಪ್ಲಾನಿಂಗ್ ನಡೀತಿದೆ. ಏನು ಬಜೆಟ್ ಎಲ್ಲ ಆಯ್ತು ಸರ್? ಕತೆಗೆ ಯಾವ ರೀತಿ ದುಡ್ಡು ಬೇಕೋ ಆ ರೀತಿ ಹೊಂದಾಣಿಕೆ ಮಾಡಿದ್ದೀವಿ. ಯಾವುದು ಕಾಂಪ್ರಮೈಸ್ ಇಟ್ಕೊಂಡು ಏನೂ ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡಿದ್ದೀವಿ? ಎಕ್ಸ್ಪೆಕ್ಟೇಷನ್ 100 ಕೋಟಿ ಬಂದು ಐ ಆಮ್ ಹ್ಯಾಪಿ. ಯಾರು ದುಡ್ಡು ಬೇಡ ಅಂತಾರೆ? ನೀವು ಯಾವ ರೀತಿ ತೋರಿಸ್ತಿರೋ ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ, ಸೂಪರ್ ಡೂಪರ್ ಹಿಟ್ ಆದರೆ ದುಡ್ಡು ಬರುತ್ತೆ. ಡಾಕ್ಟರ್ CK ಮುಲ್ಲಾ ಶರೀಫುಲ್ಲಾ ಅವರು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಡಿಸ್ಟಿಕ್ ಬಡ ಜನರ ದೇವರೆಂದೇ ಹೆಸರುವಾಸಿಯನ್ನು ಪಡೆದಿರ್ತಕ್ಕಂಥವ್ರು. ಅವರ ಜೀವನದಲ್ಲಿ ಈ ನಮ್ಮ ರೇಂಜ್ ಅವರನ್ನ ಮೂವಿ ಅವರಿಗೆ ಒಂದು ಮೈಲುಗಲ್ಲಾಗಬೇಕೆಂದು ನಮ್ಮೆಲ್ಲರ ಅಭಿಪ್ರಾಯ. ದೇವರವ್ರಿಗೆ ಆಶೀರ್ವಾದ ಕೊಟ್ಟು ಒಳ್ಳೆ ಈ ಫಿಲಂ ಸಕ್ಸಸ್ ಆಗಬೇಕೆಂದು ನಮ್ಮೆಲ್ಲರಿಗೂ ಅಭಿಲಾಷೆ. ಥ್ಯಾಂಕ್ ಯು. दिस इज मेघना राजपूत. हेलो एवरीवन. एंड मेरे मूवी में मेरा कैरेक्टर जो है, इट्स बहुत लो मिडिल क्लास फैमिली की लड़की है जो जॉबेबल है, एवरीडे जॉब करके जो अपनी फैमिली का लाइक अ ब्रेड एंड बटर है. एंड एक टर्निंग पॉइंट है मूवी में, जो एक स्ट्रेटजी होती है लड़की के साथ, उसके बाद दैट इज द टर्निंग पॉइंट ऑफ मूवी विच आई कैंट बता नहीं सकती अभी मैं वो आपको. एंड मूवी जर्नी वॉज रियली गुड. माई टीम, प्रोड्यूसर सर, आवर डायरेक्टर सर कुमार सर, it was very fantastic. My co-actor, everyone, Sandeep, Jyoti, thank you everyone, was really good with me. Thank you. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.